ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಏಸರ್ ಕಂಪನಿ ಒಂದು ಲ್ಯಾಪ್ಟಾಪ್ ಇರುವಂಥದ್ದು ಆಸ್ಪೈರ್ 5 ಸೀರೀಸ್ನ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಇದಾಗಿದೆ. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಲೇಟೆಸ್ಟ್ 12th ಜನ್ ಇಂಟೆಲ್ ಕೋರ್ i5 ಪ್ರೊಸೆಸರ್ ಇರುವಂಥದ್ದು ಮತ್ತು RTX 2050 ಗ್ರಾಫಿಕ್ ಕಾರ್ಡ್ ಕೂಡ ಇದೆ. ಈ ಒಂದು ಪ್ರೊಸೆಸರ್ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಈ ಒಂದು ಪ್ರೊಸೆಸರ್ಗೆ 2 ಹೊಸ ಕೋರ್ಗಳನ್ನು ಇಂಟಿಗ್ರೇಟ್ ಮಾಡಿ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಎಲ್ಲ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಈ ಒಂದು ಲ್ಯಾಪ್ಟಾಪ್ 60,000 ರೇಂಜಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಆಯ್ತಾ, ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು. ಇದರ ಫೀಚರ್ಸ್ ಹೆಂಗಿದೆ, ಈ ಒಂದು ಪ್ರೊಸೆಸರ್ ಎಷ್ಟು ಪವರ್ಫುಲ್ ಆಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ನೋಡ್ತಾ ಇದ್ರೆ ಆಲ್ರೆಡಿ ಒಂದು ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡಿ ಪಕ್ಕ ಇಟ್ಟಿದ್ದೀನಿ. ಈ ಒಂದು ಬಾಕ್ಸ್ ಒಳಗೆ ಒಂದು ಲ್ಯಾಪ್ಟಾಪ್ನ ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು 90 ವ್ಯಾಟ್ನ ಚಾರ್ಜರ್ ನಿಮಗೆ ಸಿಗ್ತಾ ಇರುವಂಥದ್ದು ಕ್ರೇಜಿ ವಿಷಯ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಕ್ರೇಜಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಫುಲ್ಲಿ ಮೆಟಾಲಿಕ್ ಬಾಡಿಯಿಂದ ಆಗಿರುವಂಥ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಕೇವಲ 1.8 kg ವೆಯ್ಟ್ ಇರುವಂಥದ್ದು. ಆಯಿತಾ, ಇಷ್ಟು ಪವರ್ಫುಲ್ ಆಗಿರುವಂಥ ಲ್ಯಾಪ್ಟಾಪ್ ಆಗಿದ್ರೂ ಕೂಡ ವೆಯ್ಟ್ ಒಂದು ಲೆವೆಲ್ಗೆ ಈ ಸ್ಪೆಸಿಫಿಕೇಶನ್ಗೆ ವೆಯ್ಟ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ. ಮತ್ತು ಈ ಒಂದು ಲ್ಯಾಪ್ಟಾಪ್ ಎಲಿವೇಟೆಡ್ ಡಿಸೈನ್ ಹೊಂದಿರುವಂಥದ್ದು. ಆಯಿತಾ, ಸೊ ಕೆಳಗಡೆ ಸ್ವಲ್ಪ ಚೆನ್ನಾಗಿ ಗಾಳಿ ಆಡುತ್ತೆ ಮತ್ತು ಕೀಬೋರ್ಡ್ನ ಕ್ವಾಲಿಟಿ ಕೂಡ ಕ್ಲಿಕ್ಕಿ ಫುಲ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಮೌಸ್ ಟ್ರ್ಯಾಕ್ ಕೂಡ ಅಷ್ಟೇ. ಆಯಿತಾ, ಪ್ರಿಸೈಸ್ಡ್ ಮೌಸ್ ಟ್ರ್ಯಾಕ್ ಇದಾಗಿರುವಂಥದ್ದು. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇರುವಂಥದ್ದು. ಆರಾಮಾಗಿ ಅನ್ಲಾಕ್ ಮಾಡೋದಕ್ಕೆ ಫೇಸ್ ಅನ್ಲಾಕ್ ಕೂಡ ಇದೆ ಆ್ಯಕ್ಚುಲಿ. ಮತ್ತು ಈ ಒಂದು ಫಿಂಗರ್ ಪ್ರಿಂಟ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಈ ಒಂದು ಲ್ಯಾಪ್ಟಾಪ್ ಅನ್ಲಾಕ್ ಮಾಡಬಹುದು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 3 USB Type A ಪೋರ್ಟ್ ಇದೆ, ಮತ್ತೊಂದು USB Type C ಪೋರ್ಟ್ ಇರುವಂಥದ್ದು. ಆ ಪೋರ್ಟಲ್ಲಿ ನೀವು ಬೇಕಾದ್ರೆ ಚಾರ್ಜ್ ಕೂಡ ಮಾಡಬಹುದು. ಮತ್ತು ಫುಲ್ ಸೈಜ್ HDMI ಪೋರ್ಟ್ ಕೂಡ ಇರುವಂಥದ್ದು ಮತ್ತು ಲ್ಯಾನ್ ಪೋರ್ಟ್ ಸಹ ಇದೆ. ಮತ್ತು ಹೆಡ್ಫೋನ್ ಜಾಕ್ ಸಹ ಈ ಒಂದು ಲ್ಯಾಪ್ಟಾಪ್ನಲ್ಲಿದೆ ಮತ್ತು ಕೆನ್ಸಿಂಗ್ಟನ್ ಲಾಕ್ ಸಹ ಇರುವಂಥದ್ದು. ಸೊ ನಮಗೆ ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟ್ ಸಹ ಈ ಒಂದು ಲ್ಯಾಪ್ಟಾಪ್ ಇದೆ, ಒಂದು ಒಳ್ಳೆ ವಿಷಯ. ಸೊ ನನಗಂತೂ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಸೌಂಡ್ ನೀವು ಹೆವಿ ಗೇಮ್ ಮಾಡಬೇಕಾದ್ರೂ ಅಷ್ಟೇ ಹೆವಿ ನಿಮಗೆ ಒಂದು ಫ್ಯಾನ್ ಸೌಂಡ್ ಕೇಳೋದಿಲ್ಲ. ಆಯಿತಾ, ತುಂಬ ಸೈಲೆಂಟ್ ಆಗಿರುವಂಥದ್ದು ಈ ಒಂದು ಲ್ಯಾಪ್ಟಾಪ್. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 15.6 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ 60 ವರ್ಡ್ಸ್ನ ಡಿಸ್ಪ್ಲೇ ಇರುವಂಥದ್ದು. IPS ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇರುವಂಥದ್ದು. ನನಗೆ ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ 8 GB ರ್ಯಾಮ್ ಇರುವಂಥದ್ದು. ಆಯಿತು, ಅದನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಅಪ್ ಟು 32 GB ತನಕ ಈ ಒಂದು ಲ್ಯಾಪ್ಟಾಪ್ನಲ್ಲಿ ರ್ಯಾಮನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇನ್ನು ಸ್ಟೋರೇಜ್ ಬಂದ್ಬಿಟ್ಟು ಇವ್ರು ಕೊಟ್ಟಿರುವಂಥದ್ದು 512 GB SSD. ಆಯಿತಾ, ಇದು PCIe Gen 3 SSD. ಆಯಿತು, ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ NVMe. ಮತ್ತು ಒಂದು ಎಕ್ಸ್ಟ್ರಾ ಸ್ಲಾಟ್ ಕೂಡ ಇದೆ, ನೀವು ಬೇಕು ಅಂತ ಅಂದರೆ ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಕ್ರೇಜಿ ವಿಷಯ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಲ್ಯಾಪ್ಟಾಪ್ನ ಪ್ರೊಸೆಸರಿಗೆ ಬರೋಣ. ಆಯಿತಾ, ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 12th ಜನ್ ಇಂಟೆಲ್ ಕೋರ್ i5 ಪ್ರೊಸೆಸರ್ ಇರುವಂಥದ್ದು. ಈ ಒಂದು ಪ್ರೊಸೆಸರ್ನಲ್ಲಿ ಟೋಟಲ್ 12 ಕೋರ್ಗಳಿದೆ. ಆಯಿತಾ, ಅದರಲ್ಲಿ 4 ಪರ್ಫಾರ್ಮೆನ್ಸ್ ಕೋರ್ ಮತ್ತು 8 ಎಫಿಷಿಯನ್ಸಿ ಕೋರ್ ಇರುವಂಥದ್ದು. ನೀವೇನಾದರೂ ಈ ಒಂದು ಲ್ಯಾಪ್ಟಾಪ್ನ ಎಡಿಟಿಂಗ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಪ್ರೀಮಿಯರ್ ಪ್ರೋ ಮುಖಾಂತರ, ಅಥವಾ ಫೋಟೋಶಾಪ್ ಆಗಿರ್ಬೋದು, ಅಥವಾ ಗೇಮನ್ನು ಏನಾದರೂ ಆಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ತುಂಬ ಯೂಸ್ ಆಗುತ್ತೆ. ನಾನು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಪ್ರೀಮಿಯರ್ ಪ್ರೋನ ಟ್ರೈ ಮಾಡಿದೆ. ಆಯಿತಾ, ನಾವು ಅಂದ್ಕೊಂಡಿರ್ತೀವಿ ಆಯಿತಾ, ಒಂದು ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಹೆವಿ ಗ್ರಾಫಿಕ್ ಇರಬೇಕು, ಡೆಸ್ಕ್ಟಾಪ್ ಇರಬೇಕು ಅಂತ ಅನ್ಕೋತೀವಿ. ಬಟ್ ಆ ರೀತಿ ಅಲ್ಲ. ಸೊ ಈ ಒಂದು 12th ಜನ್ ಇಂಟೆಲ್ ಕೋರ್ i5 ಪ್ರೊಸೆಸರ್ ಏನಿದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. GPU ಕೂಡ ಇರುವಂಥದ್ದು. ಆಗಲೇ RTX 2050 ಗ್ರಾಫಿಕ್ ಕಾರ್ಡ್ ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿದೆ. ನಾನು ಚೆಕ್ ಮಾಡ್ದಂಗೆ ಒಂದು ಪ್ಲೇಬ್ಯಾಕ್ ಮಾಡ್ತೀನಲ್ವ, ಸ್ವಲ್ಪ ಲ್ಯಾಗ್ ನನ್ನ ಒಂದು PC ಏನು ಪವರ್ಫುಲ್ ಆಗಿರುವಂಥ PC ಇದೆ ಅಲ್ವಾ, ಅದರಲ್ಲಿ ಕೆಲವೊಂದು ಸಲ ಲ್ಯಾಗ್ ಆಗುತ್ತೆ. ಬಟ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಪ್ಲೇಬ್ಯಾಕ್ ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ಫುಲ್ ರೆಸೊಲ್ಯೂಷನ್ನಲ್ಲಿ ನಾನು ಪ್ಲೇಬ್ಯಾಕ್ ಮಾಡ್ತಾ ಇದ್ದೆ. 4K ವಿಡಿಯೋ ನಾನು ಇದು ಮಾಡ್ತಿದ್ದು. ಆಯ್ತಾ, ಎಡಿಟಿಂಗ್ ಮಾಡ್ತಾ ಇದ್ದು. ಲಿಟ್ರಲಿ ಸ್ವಲ್ಪ ಪ್ಲೇಬ್ಯಾಕಲ್ಲಿ ಸ್ವಲ್ಪ ಲ್ಯಾಗ್ ಆಗ್ತಿರಲಿಲ್ಲ. ನನಗೊಂದು ಹೆವಿ ಖುಷಿ ಆಗೋಯ್ತು. ಆಯಿತಾ, ನೀವು ಆರಾಮಾಗಿ ನಂಗನಿಸ್ದಾಗ ಒಂದು ನಾರ್ಮಲ್ PCಲಿ ಯಾವ ರೀತಿ ಎಡಿಟ್ ಮಾಡ್ತೀರಾ ಆ ರೀತಿ ಕಣ್ಣು ಮುಚ್ಕೊಂಡು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಈ ಒಂದು ಪ್ರೊಸೆಸರ್ನಲ್ಲಿ ನಾವು ಎಡಿಟಿಂಗನ್ನು ಮಾಡ್ಕೊಬೋದು. ಸ್ವಲ್ಪನೂ ಲ್ಯಾಗ್ ಆಗಲ್ಲ. ಮತ್ತು ರೆಂಡರಿಂಗ್ ಸ್ಪೀಡ್ ಕೂಡ ಅಷ್ಟೇ. ಆಯಿತಾ, ಸುಮಾರು 6 ನಿಮಿಷ ಹೊಂದಿರುವಂಥ 4K ಫುಟೇಜ್ ನಾನು ರೆಂಡರ್ ಮಾಡಿದೆ. ಲಿಟ್ರಲಿ ನೀವು ನಂಬಲ್ಲ, ವಿತಿನ್ 2 ಮಿನಿಟ್ಸು, ಕೇವಲ 2 ನಿಮಿಷದಲ್ಲಿ ಕಂಪ್ಲೀಟ್ ರೆಂಡರ್ ಮಾಡಿರುವಂಥದ್ದು. ನನಗೆ ಲಿಟ್ರಲಿ ಆಶ್ಚರ್ಯ ಆಯಿತು, ಅದು ಹೆಂಗೆ ಸಾಧ್ಯ ಗುರು. ನಾನು ಅನ್ಕೋತೀನಿ, ನಾವೆಲ್ಲ ಅನ್ಕೋತೀವಿ ಆಯಿತಾ, ಒಂದು ಪ್ರೀಮಿಯರ್ ಪ್ರೋ 4K ಎಡಿಟಿಂಗ್ ಮಾಡೋಕೆ ಹೆವಿ ಬೇಕು ಅಂತ. ಇಲ್ಲ, ನಮಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಕಣ್ಣು ಮುಚ್ಕೊಂಡು ಎಡಿಟಿಂಗ್ ಮಾಡ್ಬೋದು. ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡೋದು. ಮತ್ತು ಗೇಮಿಂಗ್ ಕೂಡ ಅಷ್ಟೇ. ನೀವೇನಾದ್ರು ಗೇಮರ್ ಆಗಿದ್ದೀರಾ ಅಂತ ಅಂದರೆ ಆರಾಮಾಗಿ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೇಮಿಂಗ್ ಇಂಟೆಲ್. ಯಾಕೆಂದರೆ ಪವರ್ ಕನ್ಸಂಪ್ಷನ್ ಕೂಡ ಅಷ್ಟೊಂದು ಇರೋದಿಲ್ಲ. ಇದು 10 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಆಯಿತಾ, ಪವರ್ ಕನ್ಸಂಪ್ಷನ್ TDP
ಜಸ್ಟ್ 28 ವ್ಯಾಟ್ ಇರುವಂಥದ್ದು, ಜಾಸ್ತಿ ಪವರ್ ಕನ್ಸಂಪ್ಷನ್ ಕೂಡ ಆಗಲ್ಲ. ಮತ್ತು ಈ ಒಂದು 12th Gen ಇಂಟೆಲ್ ಕೋರ್ i5 ಪ್ರೊಸೆಸರ್ನ ಥ್ರೆಡ್ ಡೈರೆಕ್ಟರ್ ಏನಿದೆ, ಇದು ನಮ್ಮ ಲ್ಯಾಪ್ಟಾಪನ್ನು ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಟಾಸ್ಕನ್ನು ಅಸೈನ್ ಮಾಡುತ್ತೆ. ಕೆಲವೊಂದು ಟೈಮ್ ನಾವು ಗೇಮ್ ಆಡ್ತಾ ಇರ್ತೀವಿ, ಕೆಲವೊಂದು ಟೈಮ್ ನಾರ್ಮಲ್ ಕೆಲಸವನ್ನು ಮಾಡ್ತಾ ಇರ್ತೀವಿ ಆಯ್ತಾ. ಗೇಮ್ ಮಾಡಬೇಕಾದ್ರೆ ನಮಗೆ ಎಫಿಷಿಯನ್ಸಿ ಕೋರ್ನ ಅವಶ್ಯಕತೆ ಇರೋದಿಲ್ಲ, ಪರ್ಫಾರ್ಮೆನ್ಸ್ ಕೋರ್ ಬೇಕಾಗುತ್ತೆ. ಕೆಲವೊಂದು ಟೈಮ್ ನಾರ್ಮಲ್ ಕೆಲಸವನ್ನು ಮಾಡಬೇಕಾದ್ರೆ ಪರ್ಫಾರ್ಮೆನ್ಸ್ ಕೋರ್ಗಳ ಅವಶ್ಯಕತೆ ಇರೋದಿಲ್ಲ. ಸೊ ಈ ಟೈಮಲ್ಲಿ ಇಂಟೆಲ್ ಥ್ರೆಡ್ ಡೈರೆಕ್ಟರ್ ಏನಪ್ಪ ಮಾಡುತ್ತೆ ಅಂತ ಅಂದರೆ ಅವಶ್ಯಕತೆಗೆ ತಕ್ಕ ರೀತಿಯಲ್ಲಿ ಕೋರ್ನ ಅಸೈನ್ ಮಾಡುತ್ತೆ. ಈ ಟೈಮಲ್ಲಿ ಸ್ವಲ್ಪ ಎನರ್ಜಿ ಕೂಡ ಸೇವ್ ಆಗುತ್ತೆ. ಸೊ ನೀವು ಆರಾಮಾಗಿ ಏನಾದರೂ ಇನ್ ಕೇಸ್ ನೀವು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿದ್ದೀರಾ ಅಂತಂದರೆ ಆಟೋ ಕ್ಯಾಡ್ ಆಗಿರ್ಬೋದು ಅಥವಾ ಕ್ಯಾಡ್ ಸಾಫ್ಟ್ವೇರ್ಗಳು ಇದನ್ನೆಲ್ಲ ಕಣ್ಣು ಮುಚ್ಕೊಂಡು ರನ್ ಮಾಡ್ಬೋದು. ರೆಂಡರ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗುತ್ತೆ. ಸೊ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೂ ಅಂತ ತಲೆನೇ ಕೆಡಿಸ್ಕೊಳಂಗಿಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದರ ಕೆಪಬಿಲಿಟಿ ಅದಕ್ಕಿಂತ ಜಾಸ್ತಿ ಇದೆ ಆಯಿತಾ. ನೀವು ಬೇಸಿಕ್ ಇದು ಕೆಲಸದ ಜೊತೆಗೆ ಹೆವಿ ಗೇಮಿಂಗು ಕೂಡ ಆಡ್ಕೊಬೋದು ಮತ್ತು ಹೆವಿ ಸಾಫ್ಟ್ವೇರ್ಗಳನ್ನ ಕೂಡ ರನ್ ಮಾಡ್ಬೋದು. ಸಖತ್ ಇಂಪ್ರೆಸ್ ಮಾಡೋದು. ಜೊತೆಗೆ ಆಗ ಹೇಳಿದಾಗೆ ಈ ಒಂದು ಲ್ಯಾಪ್ಟಾಪ್ ಪವರ್ಡ್ ಬೈ RTX ಕಾರ್ಡ್ ಇರುವಂಥದ್ದು, RTX 2050 ಗ್ರಾಫಿಕ್ ಕಾರ್ಡ್ ಆಯಿತಾ. ಸೊ ತಲೆನೇ ಕೆಡಿಸ್ಕೊಳಂಗಿಲ್ಲ, ಆರಾಮಾಗಿ ಪ್ರತಿಯೊಂದು ಗೇಮ್ಸನ್ನು ನೀವು ಆಡ್ಕೊಬೋದು. ಮತ್ತು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆಗೆ Wi-Fi 6E ಕೂಡ ಇರುವಂಥದ್ದು. ನಿಮ್ಮ ಹತ್ರ Wi-Fi 6 ರೂಟರ್ ಇದ್ದರೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಫಾಸ್ಟಾಗಿ ಬ್ರೌಸ್ ಕೂಡ ಮಾಡ್ಬೋದು. ಮತ್ತು ಬ್ಲೂಟೂತ್ 5.2 ಕೂಡ ಇದೆ ಲ್ಯಾಪ್ಟಾಪ್ನಲ್ಲಿ. ಬ್ಲೂಟೂತ್ 5.2 ಅಂತಂದರೆ ತುಂಬ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಒಂದು Wi-Fi 6 ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ ನೀವೇನಾದರೂ ಕಾಂಪಿಟೇಟಿವ್ ಗೇಮ್ ಮಾಡಬೇಕಾದ್ರೆ ಪಿಂಗ್ ಹೆವಿ ಮ್ಯಾಟ್ರ್ ಆಗುತ್ತೆ ಆಯಿತಾ, ಲೇಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಲ್ಯಾಗನ್ನು ಈ ಒಂದು ಹೈ ಸ್ಪೀಡ್ Wi-Fi 6 ಏನಿದೆ ಅದು ರೆಡ್ಯೂಸ್ ಮಾಡುತ್ತೆ. ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಯೂಸ್ ಮಾಡಿದಂಗೆ ಒಂದು ಲ್ಯಾಪ್ಟಾಪ್ ಒನ್ ಆಫ್ ದ ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ 60,000-65,000 ಪ್ರೈಸ್ ರೇಂಜಲ್ಲಿ ಲೇಟೆಸ್ಟ್ 12th Gen ಇಂಟೆಲ್ ಕೋರ್ i5 ಪ್ರೊಸೆಸರ್ನ ಆರಾಮಾಗಿ ಈ ಒಂದು ಪ್ರೊಸೆಸರಿಗೋಸ್ಕರ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಹಳೇ ಜನ್ರೇಷನಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಜನ್ರೇಷನ್ ಹೆವಿ ಪವರ್ಫುಲ್ ಆಗಿದೆ. ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಆಗಿರುವಂಥದ್ದು. 10 ನ್ಯಾನೋಮೀಟರ್ ಅಂತ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಸೊ ನೀವು ಇನ್ ಕೇಸ್ ಒಂದು ಈ ರೇಂಜಲ್ಲಿ ಒಂದು 60,000 ಪ್ರೈಸ್ ರೇಂಜಲ್ಲಿ ಒಂದು ಲ್ಯಾಪ್ಟಾಪ್ನ ಹುಡುಕ್ತಾ ಇದ್ದಾರೆ, ಒಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಇದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ಆಯಿತಾ. ಸೊ ಪರ್ಸ್ನಲಿ ನನ್ನ ಒಪಿನಿಯನ್ನು ಒನ್ ಆಫ್ ದ ಬೆಸ್ಟ್ ಲ್ಯಾಪ್ಟಾಪ್ ಈ ಒಂದು ಪ್ರೈಸೊಂದಿಗೆ. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಾನು ಯೂಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಮುಖಾಂತರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.